ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ನಾಟಕ ಮಾಡ ಈ ನೋಡಿ, ಎಲ್ಲಾನು ಎರಡು ದಿನ ಒಂದಿನ ಮಾಡಿದಾರೆ. ಇವತ್ತು ಹೋಗಿ ನೋಡ್ಕೊಂಡು ಬನ್ನಿ. ವಿಜೇಂದ್ರ ಮೆಟ್ರೋ ಹತ್ತಿದ್ದಾರೆ ಸರ್. ದಿನ ಹತ್ತಿದ್ರೆ ಓಕೆ ಅಪ್ಪ. ಈಗ ನಾವು ವೈಟ್ ಫೀಲ್ಡಿಗೆ ಹೋಗ್ಬೇಕಲ್ಲ, ನಾನು ಮೆಟ್ರೋ ಹತ್ತೀನಿ, ನೀವು ಯಾರು ಪ್ರಚಾರನೇ ಮಾಡಲ್ಲ. ಹೌದು, ಏನು ಅವಾಗೇನು ಇಟ್ಸ್ ಕನ್ವೀನಿಯನ್ಸ್. ಒಂದಿನ ಈಗ ಮೆಟ್ರೋ ಹತ್ಬೇಕಾದ್ರೆ ಹಿಂದೆಗಡೆಯಿಂದ ಒಬ್ಬ ಮುಂದೆಗಡೆಯಿಂದ ಒಬ್ಬ ತಕ್ಕೋತಾರೆ ಅಂದ್ರೆ ದಿನ ಹತ್ತಿದ್ರೆ ಒಪ್ತೀವಪ್ಪ. ನೋಡಿ, ಶೋಕಿ ಅಂತಲ್ಲ. ಫಸ್ಟ್ ಆಫ್ ಆಲ್ ಆಯ್ತು, ನೀವು ಸಂದಿಗ್ಧ ಪರಿಸ್ಥಿತಿನಲ್ಲಿದ್ರೆ ಎಲ್ಲರೂ ಸಹಕಾರ ಮಾಡೋಣ. ಬಟ್ ಈ ಪರಿಸ್ಥಿತಿ ಉದ್ಭವ ಆಗಿದೆ ಹೇಗೆ ಅಂತ ಉತ್ತರ ಸಿಗ್ಬೇಕಲ್ಲ. ನಾವು ಈ ಪರಿಸ್ಥಿತಿನಲ್ಲಿ ಇದೀವಿ ಅಂದ್ಬಿಟ್ಟು ಸರ್ಕಾರ ಒಪ್ಕೋಬೇಕಲ್ಲ. ಏನು ಇಲ್ಲ, ಅಚ್ಚೇ ದಿನ ಇದೆ, ಸಬ್ ಚಂಗಾಸಿ ಅಂತ ಹೇಳ್ಬಿಟ್ಟು ಪಾರ್ಲಿಮೆಂಟ್ನಲ್ಲೂ ಉತ್ತರ ಇಲ್ಲ, ಪ್ರೆಸ್ನಲ್ಲೂ ಉತ್ತರ ಇಲ್ಲ, ನಾಗರಿಕರಿಗೂ ಉತ್ತರ ಇಲ್ಲ ಅಂದ್ರೆ ಏನ್ ಅನ್ಕೋಬೇಕು ನಾವು? ಎಲ್ಲಾ ಕಡೆ ಸಮಸ್ಯೆ ಇದ್ರೆ ಒಪ್ಕೊಳಕೇನು ನಿಮ್ಗೆ? ಒಪ್ಕೊಂಡ್ಬಿಟ್ಟು ಅದಕ್ಕೆ ಪರಿಹಾರ ಕಂಡ್ಕೊಡಕ್ಕೇನಿದೆ ನಿಮ್ಗೆ? ಸುಮ್ಮನೆ ಇದು ಸೈಕಲ್ ಹತ್ತೋದು ಒಬ್ಬ ಮಂತ್ರಿ, ಇನ್ನೊಬ್ಬ ಮಂತ್ರಿ ಬೆನ್ಗಾವಲ್ ಬಿಡೋದು, ಇನ್ನೊಬ್ಬ ಮಂತ್ರಿ ಮೆಟ್ರೋ, ಇನ್ನೊಬ್ಬರ ನಾಯಕರು ಮೆಟ್ರೋ ಹತ್ತೋದು. ದಿನ ಹತ್ರಿ, ದಿನ ಕನ್ಸಿಸ್ಟೆನ್ಸಿ ಇದ್ರೆ ನಾವು ಒಪ್ತೀವಿ. ಬಟ್ ಈ ಪರಿಸ್ಥಿತಿ ಉದ್ಭವ ಆಗಿದ್ದು, ಪಾಪ ವಿಜೇಂದ್ರ ಅವರು ಮೆಟ್ರೋ ಹತ್ತ ಪರಿಸ್ಥಿತಿ ಯಾಕೆ ಬಂತು ಅದಕ್ಕೆ ಉತ್ತರ ಕೇಳ್ತಾ ಇದೀವಿ. ಮೆಟ್ರೋ ತಗೊಂಡಿದ್ರ ಸಂತೋಷ, ದಿನ ತಗೊಳ್ಳಿ, BMTC ತಗೊಳ್ಳಿ, ಎಲ್ಲ ಬೇರೆ ಬಿಜೆಪಿ ಎಲ್ಲ ಶಕ್ತಿ ಯೋಜನೆ ಉಪಯೋಗ ಪಡೀರಿ, ಬೇಡ ಅಂತ ಇಲ್ಲ. ಆದ್ರೆ ಈ ಪರಿಸ್ಥಿತಿಗೆ ಬಂದಿದ್ದು ಯಾಕೆ ಅಂತ ನಾವು ಕೇಳ್ತಾ ಇರೋದು. ವಿಜೇಂದ್ರ ಅವರು ಇರ್ಬೋದು, ನಾರಾಯಣ ಸ್ವಾಮಿ ಅವರು ಇರ್ಬೋದು, ಅಶೋಕ್ ಅವರು, ಇವೆಲ್ಲ ಸರಳತೆ ಮಾಡ್ತಾ ಇದಾರಲ್ಲ, ಯಾಕೆ ಈ ಪರಿಸ್ಥಿತಿ ಯಾಕೆ ಬಂತು ಅವರಿಗೆ, ನಮಗೆ, ಅದು ಕೇಳ್ತಾ ಇರೋದಲ್ವಾ ನಾವು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.